ಸ್ನೇಹಿತರೆ, ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೆಯುತ್ತಿರುವ ಭೀಕರ ಯುದ್ಧದ ಬಗ್ಗೆ ನೀವು ಟಿವಿಯಲ್ಲಿ ನೋಡಿಯೇ ಇರ್ತೀರಾ. ಆದರೆ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ನಡೆಯುತ್ತಿರುವ ಈ ಯುದ್ಧದಿಂದ ನಮ್ಮ ಮನೆಯ ಅಡುಗೆ ಗ್ಯಾಸ್ ಬೆಲೆ ಭಾರೀ ಏರಿಕೆಯಾಗುವ ಆತಂಕವಿದೆ ಅಂತ ನಿಮಗೊತ್ತಾ? ಹೌದು, ನಾವು ಬೇರೆ ದೇಶಗಳಿಂದ ತರಿಸಿಕೊಳ್ಳುವ ಗ್ಯಾಸ್ಗೆ ಈಗ ಕುತ್ತು ಬಂದಿದೆ. ಆದರೆ ಈ ಆತಂಕಕ್ಕೆ ಬ್ರೇಕ್ ಹಾಕಲು ಪೆಟ್ರೋಲ್, ಡೀಸೆಲ್ ಮತ್ತು ಎಲ್ಪಿಜಿಗೆ ಪರ್ಯಾಯವಾಗಿ ಭಾರತದಲ್ಲಿ ಸದ್ದು ಮಾಡುತ್ತಿದೆ ಒಂದು ಹೊಸ ಮ್ಯಾಜಿಕ್ ಗ್ಯಾಸ್. ಅದರ ಹೆಸರೇ ಡಿಎಂಇ ಗ್ಯಾಸ್. ಯುದ್ಧದ ಎಫೆಕ್ಟ್ ನಮ್ಮ ಗ್ಯಾಸ್ ಮೇಲೇನು? ಏನಿದು ಡಿಎಂಇ ಗ್ಯಾಸ್? ಇದು ನಿಜಕ್ಕೂ ಭಾರತದಲ್ಲಿ ಉತ್ಪಾದನೆ ಶುರುವಾಗಿದೆಯಾ? ಬನ್ನಿ, ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಯೋಣ. ನಮಸ್ಕಾರ ಸ್ನೇಹಿತರೆ, ಲೆಟ್ಸ್ ಲರ್ನ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಪ್ರತಿಯೊಬ್ಬರ ದಿನನಿತ್ಯದ ಬಜೆಟ್ಗೆ ಸಂಬಂಧಿಸಿದ ವಿಷಯ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಶುರು ಮಾಡುವ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮೊದಲಿಗೆ ಈ ಯುದ್ಧ ನಮ್ಮ ಎಲ್ಪಿಜಿ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅಂತ ನೋಡೋಣ. ಸ್ನೇಹಿತರೆ, ನಮ್ಮ ಭಾರತದಲ್ಲಿ ಬಳಸುವ ಎಲ್ಪಿಜಿಯ ಶೇಕಡ 60%ಗೂ ಹೆಚ್ಚು ಭಾಗ ಸೌದಿ ಅರೇಬಿಯಾ, ಖತಾರ್, ಇರಾನ್, ಯುಎಇನಂತಹ ಮಧ್ಯಪ್ರಾಚ್ಯ ದೇಶಗಳಿಂದಲೇ ಆಮದಾಗ್ತದೆ. ಈಗ ಇಸ್ರೇಲ್ ಇರಾನ್ ನಡುವೆ ಯುದ್ಧ ಶುರುವಾಗಿರುವುದರಿಂದ ಆ ಭಾಗದ ಸಮುದ್ರ ಮಾರ್ಗದಲ್ಲಿ ಬರುವ ತೈಲ ಹಡಗುಗಳ ಮೇಲೆ ದಾಳಿಯ ಭೀತಿ ಎದುರಾಗಿದೆ. ಹಡಗುಗಳ ಇನ್ಶೂರೆನ್ಸ್ ಮತ್ತು ಸಾರಿಗೆ ವೆಚ್ಚ ದುಪ್ಪಟ್ಟಾಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ದಿಢೀರ್ ಏರಿಕೆಯಾಗ್ತಿದೆ. ಇದರ ನೇರ ಪರಿಣಾಮ ಏನಂದ್ರೆ, ಮುಂದಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆ ₹100 ಏರಿಕೆಯಾಗುವ ಸಾಧ್ಯತೆ ದಟ್ಟವಾಗಿದೆ. ನಮ್ಮ ಇಂಧನಕ್ಕಾಗಿ ನಾವು ಬೇರೆ ದೇಶಗಳನ್ನು ನಂಬಿಕೊಂಡ್ರೆ ಹೀಗೆಯೇ ಆಗುವುದು. ಇದಕ್ಕೆ ಶಾಶ್ವತ ಪರಿಹಾರವೇ ಡಿಎಂಇ ಗ್ಯಾಸ್. ಹಾಗಾದ್ರೆ ಏನಿದು ಡಿಎಂಇ? ಡಿಎಂಇ ಅಂದ್ರೆ ಡೈಮಿಥೈಲ್ ಈಥರ್. ಇದೊಂದು ಕೃತಕ ಗ್ಯಾಸ್. ಇದರ ಅತಿದೊಡ್ಡ ಪ್ಲಸ್ ಪಾಯಿಂಟ್ ಎಂದ್ರೆ, ಇದನ್ನು ತಯಾರಿಸಲು ನಮಗೆ ಗಲ್ಫ್ ದೇಶಗಳ ಹಂಗಿಲ್ಲ. ನಮ್ಮ ದೇಶದಲ್ಲೇ ಹೇರಳವಾಗಿ ಸಿಗುವ ಕಲ್ಲಿದ್ದಲು, ಕೃಷಿ ತ್ಯಾಜ್ಯ ಮತ್ತು ಮುನ್ಸಿಪಲ್ ಕಸದಿಂದಲೇ ಈ ಗ್ಯಾಸ್ ಅನ್ನು ಉತ್ಪಾದನೆ ಮಾಡಬಹುದು. ಇದು ನೋಡಲು ಮತ್ತು ಬಳಸಲು ಸೇಮ್ ಟು ಸೇಮ್ ಎಲ್ಪಿಜಿ ತರಹವೇ ಇರುತ್ತದೆ. ಅಂದ್ರೆ ನಮ್ಮ ಕಸವೇ ನಮಗೆ ಗ್ಯಾಸ್ ಆಗಿ ಬದಲಾಗುತ್ತದೆ. ಈಗ ಎಲ್ಪಿಜಿ ಮತ್ತು ಡಿಎಂಇ ನಡುವಿನ 4 ದೊಡ್ಡ ವ್ಯತ್ಯಾಸಗಳನ್ನು ನೋಡೋಣ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಕೇಳಿ. ನಾವು ಡಿಎಂಇ ಗ್ಯಾಸ್ ಬಳಸಲು ನಮ್ಮ ಹಳೆ ಸ್ಟವ್ ಅಥವಾ ಸಿಲಿಂಡರ್ ಅನ್ನು ಎಸೆಯುವ ಅಗತ್ಯವೇ ಇಲ್ಲ. ಅದು ಹೇಗೆ ಅಂತ 4ನೇ ಪಾಯಿಂಟ್ನಲ್ಲಿ ಹೇಳ್ತೀನಿ. 1. ಪರಿಸರ ಮಾಲಿನ್ಯ, ಪೊಲ್ಯೂಷನ್. ಎಲ್ಪಿಜಿ ಉರಿಸಿದಾಗ ಸ್ವಲ್ಪ ಮಟ್ಟಿಗೆ ಕಾರ್ಬನ್ ಮತ್ತು ಹಸಿರುಮನೆ ಅನಿಲಗಳು ಹೊರಸೂಸ್ತವೆ. ಆದರೆ ಡಿಎಂಇಯಲ್ಲಿ ಸಲ್ಫರ್ ಅಂಶ ಶೂನ್ಯ, 0. ಇದು ಉರಿಯುವಾಗ ಕಪ್ಪು ಹೊಗೆ ಬರುವುದಿಲ್ಲ. ಇದು 100% ಪರಿಸರ ಸ್ನೇಹಿ. 2. ಶಕ್ತಿ ಮತ್ತು ದಕ್ಷತೆ, ಎಫಿಷಿಯನ್ಸಿ. ಎಲ್ಪಿಜಿಯಲ್ಲಿ ಶಕ್ತಿ, ಕ್ಯಾಲೋರಿಫಿಕ್ ವ್ಯಾಲ್ಯೂ ಸ್ವಲ್ಪ ಜಾಸ್ತಿ ಇರುತ್ತದೆ. ಡಿಎಂಇಯಲ್ಲಿ ಶಕ್ತಿ ಸ್ವಲ್ಪ ಕಡಿಮೆ ಇದ್ದರೂ ಇದು ಅತ್ಯಂತ ಶುದ್ಧವಾಗಿ ಉರಿಯುವುದರಿಂದ ನಮ್ಮ ಸ್ಟವ್ ಮತ್ತು ವಾಹನದ ಇಂಜಿನ್ಗಳ ಲೈಫ್ ಜಾಸ್ತಿಯಾಗುತ್ತದೆ. 3. ಸುರಕ್ಷತೆ, ಸೇಫ್ಟಿ. ಎಲ್ಪಿಜಿ ಸಿಲಿಂಡರ್ ಲೀಕ್ ಆದಾಗ ಬೆಂಕಿ ಹೊತ್ತುವ ಚಾನ್ಸಸ್ ಜಾಸ್ತಿ. ಡಿಎಂಇ ಕೂಡ ಸೇಮ್ ಪ್ರೆಷರ್ನಲ್ಲಿ ಇರುತ್ತದೆ. ಆದರೂ ಅದರ ನಿರ್ವಹಣೆ, ಹ್ಯಾಂಡ್ಲಿಂಗ್ ಎಲ್ಪಿಜಿಗಿಂತ ಹೆಚ್ಚು ಸುರಕ್ಷಿತ. 4. ಸಿಲಿಂಡರ್ ಮತ್ತು ಸ್ಟವ್ ಬದಲಾಯಿಸಬೇಕಾ? ಬ್ಲೆಂಡಿಂಗ್? ಖಂಡಿತ ಇಲ್ಲ. ಈಗಿರುವ ಎಲ್ಪಿಜಿ ಜೊತೆಗೆ 20%ರಷ್ಟು ಡಿಎಂಇಯನ್ನು ಮಿಕ್ಸ್ ಮಾಡಿ ಬಳಸಬಹುದು. ಅಂದ್ರೆ ಪೆಟ್ರೋಲ್ನಲ್ಲಿ ಹೇಗೆ ಎಥನಾಲ್ ಮಿಕ್ಸ್ ಮಾಡ್ತಾರೋ ಹಾಗೆ ಎಲ್ಪಿಜಿಯಲ್ಲಿ ಡಿಎಂಇ ಮಿಕ್ಸ್ ಮಾಡಲಾಗುತ್ತದೆ. ಇದಕ್ಕೆ ನಮ್ಮ ಹಳೆ ಸಿಲಿಂಡರ್ ಮತ್ತು ಪೈಪ್ಗಳೇ ಸಾಕು. ಈಗ ನಿಮ್ಮೆಲ್ಲರ ತಲೆಯಲ್ಲಿ ಬರುವ ಅತಿ ದೊಡ್ಡ ಪ್ರಶ್ನೆ, ಈ ಡಿಎಂಇ ಗ್ಯಾಸ್ ಅಷ್ಟು ಒಳ್ಳೆಯದಾಗಿದ್ರೆ ನಮಗೆ ಯಾಕೆ ಇನ್ನೂ ಸಿಗ್ತಾ ಇಲ್ಲ? ಇದರ ಉತ್ಪಾದನೆ ಶುರುವಾಗಿದೆಯಾ ಅಂತ. ಇದರ ರಿಯಲ್ ಫ್ಯಾಕ್ಟ್ ಏನಂದ್ರೆ, ಜಾಗತಿಕವಾಗಿ ನೋಡಿದರೆ ಚೀನಾ ದೇಶ ಈಗಾಗಲೇ ಡಿಎಂಇ ಉತ್ಪಾದನೆಯಲ್ಲಿ ನಂಬರ್ 1 ಆಗಿದ್ದು ಅವರು ಇದನ್ನು ದಿನನಿತ್ಯ ಬಳಸ್ತಾ ಇದ್ದಾರೆ. ಜಪಾನ್, ಅಮೆರಿಕದಲ್ಲೂ ಇದರ ಬಳಕೆ ಶುರುವಾಗಿದೆ. ಆದರೆ ನಮ್ಮ ಭಾರತದಲ್ಲಿ ಇದಿನ್ನೂ ಜನಸಾಮಾನ್ಯರ ಬಳಕೆಗೆ ಬಂದಿಲ್ಲ. ಅಂದ್ರೆ ನಮ್ಮ ಮನೆಗೆ ಬರುವ ಹಂತಕ್ಕೆ ತಲುಪಿಲ್ಲ. ಗುಡ್ ನ್ಯೂಸ್ ಏನಂದ್ರೆ, ಸುಮ್ಮನೆ ಕೂತಿಲ್ಲ. ಪುಣೆಯಲ್ಲಿರುವ ಸಿಎಸ್ಐಆರ್ ಎನ್ಸಿಎಲ್ ಲ್ಯಾಬ್ನಲ್ಲಿ ಇದರ ಮೊದಲ ಪ್ರಯೋಗ 100% ಯಶಸ್ವಿಯಾಗಿದೆ. ಕೇಂದ್ರ ಸರ್ಕಾರದ ನೀತಿ ಆಯೋಗದ ಮಿಥನಾಲ್ ಎಕಾನಮಿ ಯೋಜನೆಯಡಿ ಕಲ್ಲಿದ್ದಲಿನ ಡಿಎಂಇ ಉತ್ಪಾದನೆ ಮಾಡಲು ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಿಗೆ ಪ್ರೋತ್ಸಾಹ ನೀಡಲಾಗ್ತಿದೆ. ಇಸ್ರೇಲ್ ಇರಾನ್ ಯುದ್ಧದಂತಹ ಬಿಕ್ಕಟ್ಟುಗಳು ಎದುರಾದಾಗ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು, ಆತ್ಮನಿರ್ಭರ ಆಗಲು ಮುಂಬರುವ ಕೆಲವೇ ವರ್ಷಗಳಲ್ಲಿ 20% ಡಿಎಂಇ ಮಿಕ್ಸ್ ಆಗಿ ನಮ್ಮ ಮನೆಗೆ ಬರುವುದು ಗ್ಯಾರಂಟಿ.
ಸ್ನೇಹಿತರೆ, ಒಟ್ಟಿನಲ್ಲಿ ಹೇಳುವುದಾದರೆ ಕಸ ಮತ್ತು ಕಲ್ಲಿದ್ದಲಿನಿಂದ ಮಾಡಬಹುದಾದ ಈ ಡಿಎಂಇ ಗ್ಯಾಸ್ ಭಾರತದ ಭವಿಷ್ಯದ ಇಂಧನ. ಅಡುಗೆ ಅನಿಲದಲ್ಲಿ ಸ್ವಾವಲಂಬಿಯಾಗುವ ಸರ್ಕಾರದ ಈ ಪ್ರಯತ್ನದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಡಿಎಂಇ ಗ್ಯಾಸ್ ಬೇಗ ನಮ್ಮ ಮನೆಗೆ ಬರಬೇಕಾ? ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಕೂಡಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯುದ್ಧದಿಂದ ಗ್ಯಾಸ್ ಬೆಲೆ ಯಾಕೆ ಏರುತ್ತೆ ಅಂತ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಗೊತ್ತಾಗಲು ಈ ವಿಡಿಯೋವನ್ನು ವಾಟ್ಸಾಪ್ನಲ್ಲಿ ಶೇರ್ ಮಾಡಿ. ಹೀಗೆಯೇ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.